ಅಂತೂ ಇಂತೂ ಬೇಗ ಬೇಗ ರೆಡಿಯಾಗಿ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ರೈಲ್ವೆ ಸ್ಟೇಷನ್ನಿಗೆ ಬಂದು ಸೇರಿದ್ವಿ. ಟ್ರೈನ್ ರೆಡಿಯಾಗಿತ್ತು, ಇನ್ನೇನು ಹೊರಡಬೇಕಿತ್ತು. 7:45ಗೆ ಟ್ರೈನು ಹೊರಡಬೇಕು ಸಿಕಂದ್ರಾಬಾದಿಂದ ವರಂಗಲ್ಲಿಗೆ ಹೋಗೋಕ್ಕೆ. ಟ್ರೈನು ಬಂದು ಟ್ರೈನ್ ಹತ್ತಿ ಕೂತ್ಕೊಂಡ್ವಿ. ಒಂದು ಸಲ ನಾವು ಟ್ರೈನನ್ನು ಹತ್ತಿದ ಮೇಲೆ ಇನ್ನೂ ಟೆನ್ಷನ್ ಇರಲ್ಲ. ಅದೇ ಅಲ್ಲಿವರೆಗೆ ಹೋಗಬೇಕು ಅಂದ್ರೇ, ಸ್ಟೇಷನ್ನಲ್ಲಿ ಸೇರಬೇಕು ಅಂದ್ರೇ ಈ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ವ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ, ಭುವನಗಿರಿ ಬೆಟ್ಟ. ನಾವು ಆಲ್ರೆಡಿ ಬಂದಾಯಿತು, ವರಂಗಲ್ ಸೇರಿ ಆಯಿತು ನೋಡಿ. ವರಂಗಲ್ ಇಲ್ಲಿ ಇವಾಗ ನಾವು ಆಟೋಕ್ಕೋಸ್ಕರ ಮಾತಾಡ್ತಾ ಇದ್ದೀವಿ. ಆಟೋದವರು ಸಿಕ್ಕಾಪಟ್ಟೆ ಕೇಳ್ತಾ ಇದ್ದಾರೆ, 150 ರೂಪಾಯಿ ಕೇಳ್ತಾ ಇದ್ದಾರೆ ಇಲ್ಲಿಂದ ದೇವಸ್ಥಾನಕ್ಕೆ. ಭದ್ರಕಾಳಿ ದೇವಸ್ಥಾನನ ಫಸ್ಟ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂತ 150 ರೂಪಾಯಿ ಕೇಳಿದ್ರು. ಆದರೆ ಮಾಮೂಲಾಗೆ ಶೇರಿಂಗ್ ಆಟೋದಲ್ಲಿ 40 ರೂಪಾಯಿ ಇರುತ್ತಂತೆ. ಏನೂ ಮಾಡೋಕ್ಕಾಗಲ್ಲ, ಎಷ್ಟಿದ್ರೂ ಕೊಡಬೇಕಾಗತ್ತೆ. ನಾವು ದೂರದಿಂದ ಎಷ್ಟಾದರೂ ಕೊಟ್ಬಿಟ್ಟು ಬರ್ಬೋದು. ಆದರೆ ಇಲ್ಲಿ ನಮಗೆ ಲೋಕಲ್ ಟ್ರಿಪ್ಪಿಗೆ ದುಡ್ಡು ಜಾಸ್ತಿ ಬೇಕಾಗುತ್ತೆ, ಎಲ್ಲಿಗೆ ಹೋಗಬೇಕು ಅಂತಂದ್ರೂ. ಅಂತೂ ಆಟೋ ಸಿಕ್ತು, ಮಾತಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಭದ್ರಕಾಳಿ ದರ್ಶನ ಮಾಡ್ಕೊಂಡು ಬರೋಣ ಎಲ್ಲರೂ ಸೇರಿ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಈ ಟ್ರಿಪ್ಪು ತುಂಬ ಚೆನ್ನಾಗಿದೆ. ಒನ್ ಡೇಯಲ್ಲಿ ವರಂಗಲ್, ಹನುಮಕೊಂಡ 2 ಸಿಟಿಗಳ ಒಂದು ದರ್ಶನ ನಿಮಗೆ ಆಗುತ್ತೆ. ಹಾಗೆ ಭದ್ರಕಾಳಿ, ಕಾಕತೀಯ ರಾಜರ ಕುಲದೇವತೆ, ಕಾಕತೀಯ ರಾಜವಂಶದ ಕುಲದೇವತೆಯ ದರ್ಶನ ಇವತ್ತು ಮಾಡ್ತೀವಿ ಅಂತ ನಾನು ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಸಡನ್ನಾಗಿ ಒಂದೊಂದು ಸಲ ನ್ಯೂಸಲ್ಲಿ ನೋಡ್ತಾ ಇರಬೇಕಾದ್ರೆ ಭದ್ರಕಾಳಿ ದೇವಸ್ಥಾನದ ಬಗ್ಗೆ ನ್ಯೂಸ್ ಬರ್ತಾಯಿತ್ತು. ಕೇಳಿದ ತಕ್ಷಣವೇ ಹೋಗಿ ಬರೋಣ, ನಾವು ನೋಡಿಲ್ಲಲ್ಲ ಅಂತ ದೂರದಿಂದ ನೋಡಿದ್ವಿ, ಬಿಟ್ಟರೆ ದೇವಸ್ಥಾನಕ್ಕೆ ಯಾವತ್ತೂ ಬಂದಿರಲಿಲ್ಲ. ಇದು ವರಂಗಲ್ನ ಭದ್ರಕಾಳಿ ದೇವಸ್ಥಾನ. ದೇವಸ್ಥಾನದ ಎದುರುಗಡೆನೇ ದೊಡ್ಡದಾದ ಒಂದು ಕೆರೆ ಇದೆ. ಇದು ಸುಮಾರು ಕ್ರಿಸ್ತಶಕ 625ರ ಸುಮಾರಿಗೆ ಚಾಲುಕ್ಯ ರಾಜ ಪುಲಕೇಶಿನ್ ಅವರು ವೆಂಗಿ ಪ್ರದೇಶದ ವಿಜಯದ ಸ್ಮರಣಾರ್ಥ ನಿರ್ಮಿಸಿದರೆಂದು ಇತಿಹಾಸ ನಂಬುತ್ತಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಕಥೆಗಳನ್ನು ಹೇಳ್ತಾರೆ, ಕರೆಕ್ಟಾಗಿ ಏನು ಅಂತ ಗೊತ್ತಿಲ್ಲ. ಅಂತೂ ಕಾಕತೀಯ ರಾಜರ ಕಾಲದ ದೇವಸ್ಥಾನ ಅಂತ ನಾವು ಇಲ್ಲಿ ಅವರು ಯಾರೋ ಹೇಳಿರೋದನ್ನು ಕೇಳಿರೋದು. ಕಾಕತೀಯ ಡೆಸ್ಟಿನಿ ಅಂತ ಅರಸರು ಈ ದೇವಾಲಯ ತಮ್ಮ ಕುಲದೇವಿ ಎಂದು ಆರಾಧನೆ ಮಾಡಿದ್ರಂತೆ. ಇಲ್ಲಿ ದೇವಸ್ಥಾನದೊಳಗಡೆ ವಿಡಿಯೋನ ಅಲೋ ಮಾಡಲ್ಲ, ಆದ್ರೂ ಸ್ವಲ್ಪ ಅಲ್ಲಿ ಇಲ್ಲಿ ತೋರಿಸಿದ್ದೀನಿ ಹೊರಗಡೆಯಿಂದನೇ. ಕಾಕತೀಯ ರಾಜ ಗಣಪತಿ ದೇವ ಅನ್ನೋರು ಈ ದೇವಸ್ಥಾನನ ಕಟ್ಟಿರೋದಂತೆ ನೋಡಿ. ಮಹಾಕಾಳಿ ಎನ್ಮ, ತಾರಾದೇವಿ ಎನ್ಮ, ಷೋಡಶಿ ಎನ್ಮ, ಭುವನೇಶ್ವರಿ ಎನ್ಮ, ತ್ರಿಪುರ ಭೈರವಿ ಎನ್ಮ, ಚಿನ್ನಮಸ್ತ ಎನ್ಮ, ಮಾತಂಗಿ ಎನ್ಮ, ಕಮಲಮುಖಿ ಎನ್ಮ, ಬಹುಳಮುಖಿ ಎನ್ಮ ಅಂತ ದೇವಸ್ಥಾನದ ಒಳಗಡೆ ಎಲ್ಲ ಪ್ರದಕ್ಷಿಣೆ ಮಾಡಿ, ದೇವಸ್ಥಾನದ ಒಳಗಡೆ ವೀರಭದ್ರೇಶ್ವರ ಸ್ವಾಮಿ ಈಶ್ವರ ದೇವಸ್ಥಾನ ಕೂಡ ಇದೆ ನೋಡಿ. ಈಶ್ವರನ ದರ್ಶನ ಕೂಡ ಆಯಿತು. ಹಾಗೆ ಪ್ರದಕ್ಷಿಣೆ ಬಂದು ಒಳಗಡೆ ವಿಡಿಯೋನ ಮಾಡೋಕ್ಕೆ ಬಿಡಲ್ಲ, ಹೊರಗಡೆಯಿಂದನೇ ಸ್ವಲ್ಪ ಮಾಡ್ಕೊಂಡಿದ್ದೀವಿ ವಿಡಿಯೋನ. ಎಲ್ರಿಗೂ ದೇವರ ದರ್ಶನ ಆಗಲಿ ಅಂತ. ನಾವು ಕರ್ನಾಟಕದಿಂದ ಇಲ್ಲಿಗೆ ಬಂದು ಎಲ್ಲರೂ ಬಂದು ನೋಡೋಕ್ಕಾಗಲ್ಲ ಅಲ್ವ. ಇದು ಅದ್ದಾಲ ಮೇಡ ಅಂದರೆ ಕನ್ನಡಿಯ ಮಹಡಿ ದೇವರು. ಇಲ್ಲಿ ಕೂಡ ವಿಡಿಯೋ ತೆಗಿಬಾರ್ದು ಅಂತಂದರೆ. ಇಲ್ಲಿ ಗೋಶಾಲೆ ಕೂಡ ಇದೆ, 2 ಹಸುಗಳಿದ್ದಾವೆ ದೇವಸ್ಥಾನದ ಎದುರುಗಡೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಜಾಸ್ತಿ ದೊಡ್ಡದಿಲ್ಲ ಅಂತಂದ್ರೂ ಆಗಿನ ಕಾಲದ ಕಲ್ಲಿನ ದೇವಸ್ಥಾನ ಅಲ್ವಾ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಭದ್ರಕಾಳಿ ಸರೋವರದ ಪಕ್ಕದಲ್ಲೇ ಇದ್ದಾಳೆ. ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು. ಇಲ್ಲಿಂದ ನಾವಿವಾಗ 1000 ಕಂಬಗಳ ದೇವಸ್ಥಾನ, ವೇಯಿ ಸ್ತಂಭಾಲ ಗುಡಿ, ವರಂಗಲ್ ಫೇಮಸ್. ಇದು ಕೂಡ ನಾವು ಓದಿರ್ತೀವಿ, ನಿಮಗೂ ನೆನಪಿರ್ಬೋದು. ಇತಿಹಾಸದಲ್ಲೆಲ್ಲ ಇಂತಹ ವಿಚಾರ ಎಲ್ಲ ನಾವು ಕನ್ನಡದಲ್ಲಿ ಕೂಡ ಓದಿರ್ತೀವಲ್ವ. ಆಂಧ್ರದಲ್ಲಿ ಈ ಥರ ಇದೆ ವರಂಗಲ್, ತೆಲಂಗಾಣ ಡಿಸ್ಟಿಕ್ಕಿನ ವರಂಗಲ್ ಇದು. ವರಂಗಲ್ಲು ಮತ್ತು ಹನುಮಕೊಂಡ ಈ 2 ಡಿಸ್ಟಿಕ್ಗಳು ಒಂದಾಗಿದೆ. ಒಂದೇ ಪ್ಲೇಸಲ್ಲಿ 2 ಡಿಸ್ಟಿಕ್ಗಳಾಗಿ ಇದ್ದಾವೆ. ಯಾಕೆಂದರೆ ಸಿಕಂದ್ರಾಬಾದ್, ಹೈದರಾಬಾದ್ ಇರೋ ಥರನೇ ಇದು ದೊಡ್ಡ ಊರು. ನಾವಿವಾಗ ಮಹಾಕಾಳಿ ದರ್ಶನ ಮಾಡ್ಕೊಂಡ್ಬಿಟ್ಟು ವೇಯಿ ಸ್ತಂಭಾಲ ಗುಡಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗಬೇಕು ಅಂದರೂ ಆ ವೆಹಿಕಲ್ ಮಾತ್ರ ಕಂಪಲ್ಸರಿ ಬೇಕಾಗುತ್ತೆ. ನಾವು ಕೇವಲ ಬಸ್ ಚಾರ್ಜ್ ಇದ್ದರೆ ಮಾತ್ರ ಬರೋಕ್ಕಾಗಲ್ಲ. ಅಂತೂ ವೇಯಿ ಸ್ತಂಭಾಲ ಗುಡಿ ಹತ್ತಿರ ಬಂದ್ವಿ. ಇಲ್ಲಿ ಒಳಗೆ ಹೋಗೋಕ್ಕೇನು ಎಂಟ್ರೆನ್ಸ್ ಫೀಸ್ ಏನೂ ಇಲ್ಲ.
ಮಾಮೂಲಾಗಿ ಒಳಗಡೆ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ವೇಯಿ ಸ್ತಂಭಮೂಲ ದೇವಾಲಯಂ ಅಂತ ಬರೆದಿದ್ದಾರೆ ನೋಡಿ, 1000 ಪಿಲ್ಲರ್ ಟೆಂಪಲ್. ಯಾವಾಗ ಒಳಗಡೆ ಹೋಗಿ ನೋಡೋಣ. ನನಗೆ 1000 ಕಂಬಗಳಿದ್ದಾವೆ ಅಂತ ನಾನು ಯೋಚನೆ, ಆದರೆ ಅಲ್ಲಿ ಇಲ್ಲಿ ನೋಡಿರೋ ಪ್ರಕಾರ 1000 ಸ್ತಂಭ ಮಾಮೂಲಾಗಿ ವಾಡಿಕೆ ಮಾತು ಅಂತ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಯಾಕೆಂದರೆ 1000 ಜನ ಸೇರಿದ್ರು ಅಂತೆಲ್ಲ ಹೇಳ್ತೀವಲ್ವ ನಾವು, ಆ ಥರ ಇದು ಕೂಡ 1000 ಕಂಬಗಳನ್ನು ಸೇರಿಸಿ ಒಂದು ದೇವಸ್ಥಾನ ಮಾಡಿದ್ದಾರೆ ಅಂತ. ಭಾರತದ ತೆಲಂಗಾಣ ರಾಜ್ಯದ ಹನುಮಕೊಂಡದಲ್ಲಿರುವ ಕಾಕತೀಯರ ಕಾಲದ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ದೇವಾಲಯಗಳಲ್ಲಿ ಇದು ಒಂದಾಗಿದೆ ನೋಡಿ. ಇಲ್ಲಿ ನೋಡಿ, ನಾಯಿ ಪಾಪ ಬಾಯಾರಿಕೆ ಆಗಿದೆ, ನೀರು ಕುಡಿತಾ ಇದೆ. ನಾವು ಎಷ್ಟು ನೀರು ಕುಡಿದ್ವೋ ಆದಷ್ಟು 2-3 ಬಾಟ್ಲಿ ಖರ್ಚಾಯಿತು ಇವಾಗಲೇ. ಬಿಸಿಲು ಅಷ್ಟೊಂದಿಲ್ಲ, ಆದರೆ ಸೆಕೆ ಮಾತ್ರ ಇದೆ. ಹೋಗ್ತಾ ಇದ್ದೀವಿ. ನೋಡೋಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಇಷ್ಟೊಂದು ದೂರ ಬಂದ ಮೇಲೆ. ಇದು ನೀವು ಎಲ್ಲ ನೋಡಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋನ ನೋಡಿ, ಕಂಪ್ಲೀಟಾಗಿ ನೋಡಿ, ಶೇರ್ ಮಾಡಿ. ನಮ್ಮ ಹಂಪಿ, ಬೇಲೂರು, ಹಳೇಬೀಡು ಆ ಥರನೇ ಇದು ಕೂಡ ಒಂದು ಐತಿಹಾಸಿಕ ಸ್ಥಳ. ಇದು ಕೂಡ ತುಂಬ ಇನ್ನೂ ಮುಂದೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಲ್ಲ. ನಾವು ಒಂದು ಸಲ ಬಂದುಬಿಟ್ಟು 2-3 ಪ್ಲೇಸ್ಗಳನ್ನು ಮಾತ್ರ ನೋಡ್ಕೊಂಡು ಹೋಗಿದ್ವಿ. ಅದಕ್ಕೆ ನನಗೆ ಈ ಸಲ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮುಂಚೆನೇ ಪ್ರಿಪೇರ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗಬಹುದು ಅಲ್ವಾ. ಇಂಥ ಸ್ಥಳಗಳಿಗೆ ನಾವು ಚಿಕ್ಕವ್ರು ಇರ್ಬೇಕು, ಬುಕ್ಕಲ್ಲಿ ಓದಬೇಕಾದ್ರೆ ಇಂಥ ಸ್ಥಳನೆಲ್ಲ ಭೇಟಿ ಮಾಡ್ತೀವಿ ಅಂದ್ಕೊಂಡಿರಲ್ಲ. ನೋಡಿ, ಕಾಣಿಸ್ತಾ ಇದೆಯಲ್ವ ನಿಮಗೆ ದೇವಸ್ಥಾನ ಎಷ್ಟು ಇದಾಗಿ ಕಾಣಿಸ್ತಾ ಇದೆ ನೋಡಿ. ವೇಯಿ ಸ್ತಂಭ, 1000 ಕಂಬಗಳ ಗುಡಿ. ಶಿಲೆಗಳು ಸಂಗೀತವ ಹಾಡಿದೆ ಅಂತ ಹಾಡಿದೆಯಲ್ವಾ. ಶಿಲೆಯಲ್ಲಿ ಕಲೆಯನ್ನು ಅರಳಿಸಿದ ಏನೋ ಹಾಡಿದೆಯಲ್ವಾ. ಶಿಲೆಗಳು ಸಂಗೀತ ಕಲೆಯಲ್ಲಿ ಶಿಲೆಯಲ್ಲಿ ಕಲೆಯನ್ನು ಅರಳಿಸಿದ, ಉಳಿಯಿಂದ ಮೀಟಿ ಹೊಸನಾದ ತಂದ, ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದೋ ಕುಣಿಯುವುದೋ ಎನ್ನುತ್ತ ಸಂಗೀತವಾಡಿದೆ ಅಂತ ನೋಡಿ. ಕಂಬಗಳ ಜೋಡಣೆ ಹೇಗೆ ಮಾಡಿದ್ದಾರೆ ಅಂತ. ಒಂದೊಂದು ಕಂಬನ ಕೆತ್ತನೆ ಮಾಡಿ ಅದನ್ನು ಈ ಥರ ಜೋಡಿಸಿದ್ದಾರೆ ಇಲ್ಲಿ ನೋಡಿ. ಇದರೊಳಗಡೆ 1000 ಕಂಬ ಇದೆಯಂತೆ ಈ ದೇವಸ್ಥಾನದೊಳಗಡೆ. ಇದು ರುದ್ರದೇವರ ದೇವಸ್ಥಾನ. ಇವಾಗ ನಾವು ಒಳಗಡೆ ಹೋಗ್ತೀವಿ, ಆದರೆ ಒಳಗಡೆ ಕ್ಯಾಮರಾ ಅಲೋ ಮಾಡಲ್ಲ. ನಾನು ಅದಕ್ಕೆ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ನಮಗೆ ಹೋಗಿ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಅಭಿಷೇಕ ಮಾಡೋಕ್ಕೆ ಹೇಳಿದರು. ನಮಗೆ ಈಶ್ವರನಿಗೆ ನಾವು ಡೈರೆಕ್ಟಾಗಿ ಅಭಿಷೇಕ ಮಾಡೋ ಅಭ್ಯಾಸ ಇಲ್ಲ ಅಲ್ವಾ. ಮಾಮೂಲಾಗಾದರೆ ನಮಗೆಲ್ಲ ಗುಡಿಯಲ್ಲಿ ಪೂಜೆ ಮಾಡೋರು ಮಾತ್ರ ಅಭಿಷೇಕ ಮಾಡ್ತಾರೆ. ಇಲ್ಲಿ ಯಾರು ಬೇಕಾದ್ರೂ ಅಭಿಷೇಕ ಮಾಡ್ಬೋದು ಅಂತಂದರು. ನಾವು ಹೋಗಿಲ್ಲ ಒಳಗಡೆ, ಹೊರಗಡೆಯಿಂದನೇ ಈಶ್ವರನ ದರ್ಶನ ಮಾಡ್ಕೊಂಡ್ವಿ. ಚೆನ್ನಾಗಾಯಿತು. ರುದ್ರದೇವರ ದರ್ಶನ ತುಂಬ ಚೆನ್ನಾಗಿದೆ ರೀ. ಈಶ್ವರಲಿಂಗ ನೋಡಲಿಕ್ಕೆ ಮಾತ್ರ ಮಿಸ್ ಮಾಡಬೇಡಿ. ಒಂದು ವೇಳೆ ನಿಮಗೇನಾರು ಅವಕಾಶ ಇದ್ದರೆ, ಕೇವಲ ಹೈದರಾಬಾದಿಂದ 150 ಕಿಲೋಮೀಟ್ರ್ ವರಂಗಲ್ಲು. ಇದನ್ನು ಮಿಸ್ ಮಾಡದೆ ನೋಡ್ಕೊಂಬನ್ನಿ. ಇಲ್ಲಿ ನಂದಿ ನೋಡಿ, ಎಲ್ಲಿ ಹೋದ್ರೂ ನಂದಿ ಮುದ್ದಾಗಿ ನಂದಿ ಹೇಗೆ ಈಶ್ವರನ ಮುಂದ್ಗಡೆ ನಿಂತಿರ್ತಾನೆ ಅಂತ. ಕಂಬಗಳೇ, ಎಲ್ಲಿ ನೋಡಿದ್ರು ನಿಮಗೆ ಕಂಬಗಳೇ ಕಾಣಿಸ್ತಾ ಇದೆ. ನೋಡಿದಷ್ಟು ನೋಡಬೇಕು ಅಂತ ಅನಿಸುತ್ತೆ. ನಾವಿಲ್ಲಿ ತುಂಬ ಹೊತ್ತಿದ್ವಿ, ಎಲ್ಲ ನೋಡಿಬಿಟ್ಟು ವಿಡಿಯೋ ಮಾಡಿ. ಆದರೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹಾಗೆ ಹೀಗೆ ಅಂತಾರೆ. ಕೆಲವೊಬ್ಬರಿಗೆ ವಿಡಿಯೋ ಮಾಡೋಕ್ಕೆ ಸುಮ್ಮನೆ ಇರ್ತಾರೆ. ನಾವು ಮಾಡಬೇಕು ಅಂತಂದ ತಕ್ಷಣ ಏನೋ ಸ್ವಲ್ಪ ಕುಯ್ಯಿ ಅಂತಾರೆ. ಆದರೂ ನಾನು ಅಲ್ಲಿ ಇಲ್ಲಿ ಕವರ್ ಮಾಡಿ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಚಾನಲ್ ನೋಡೋ ಎಲ್ಲ ವೀಕ್ಷಕರಿಗೆ ವರಂಗಲ್ಲಿನ ಭದ್ರಕಾಳಿ ದರ್ಶನ, ಹಾಗೆ ರುದ್ರದೇವನ ದರ್ಶನ, ರುದ್ರದೇವ ಈಶ್ವರನ ದರ್ಶನ ಮಾಡಿಸೋಣ ಅಂತ. ನಾವಿಬ್ಬರೇ ಓಡಾಡ್ತಾ ಇರ್ತೀವಲ್ವ.
ಮಾಮೂಲಾಗಿ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ಈಗ ಒಂದು ಸಲ ಆಲ್ರೆಡಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಆದರೆ ಆವಾಗ ನಮ್ಮ ಕೈಯಲ್ಲಿ ಕ್ಯಾಮರಾ ಆ ಥರ ಏನು ಇರಲಿಲ್ಲ. ಫೋಟೋ ಮಾಡ್ಕೊತಿದ್ವಿ ಅಲ್ಲಿ ಇಲ್ಲಿ ಬಿಟ್ಟರೆ. ಈ ಥರ ಒಂದು ಮೊಬೈಲ್ ಸೌಕರ್ಯ ಎಲ್ಲ ಇರಲಿಲ್ಲ ಆವಾಗಿನ ಕಾಲದಲ್ಲಿ. ಇವಾಗ ನಮ್ಮ ಕೈಯಲ್ಲಿದೆ. ಯಾಕೆ ಈ ಥರ ವಿಡಿಯೋ ಮಾಡಿ ಜನರಿಗೂ ಕೂಡ ತೋರಿಸ್ಬಾರ್ದು ಅನ್ನೋ ಉದ್ದೇಶ ನಂದು ಅಷ್ಟೇ. ಬೈತಾ ಇರ್ತಾರೆ ನನಗೆ, ಬೇಡ ಹೋಗೋಣ ಬಾ ಅಂತ. ಆದರೂ ನಾನು ಜಗಳ ಮಾಡಿ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರನಾದರೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ಲೈಕ್ ಮಾಡಬೇಕು, ಶೇರ್ ಕೂಡ ಮಾಡಬೇಕು. ನಿಮ್ಗನ್ಸಿರೋ ಕಾಮೆಂಟನ್ನು ನೀವು ನಿಜವಾಗ್ಲೂ ಕೆಳಗಡೆ ಕಾಮೆಂಟಲ್ಲಿ ಬರಿಬೇಕು. ಯಾಕೆಂದರೆ ನೋಡಿ, ಪ್ರೋತ್ಸಾಹ ಕೊಟ್ಟರೇ ಅಲ್ವಾ ಇಂಥ ಒಂದು ಕೆಲಸಗಳನ್ನು ಮಾಡೋಕ್ಕಾಗೋದು. ಜನರ ಪ್ರೋತ್ಸಾಹ ಇಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲೆಲ್ಲ ಹೋಗಿ ನಾನು ಮಾಡಬೇಕು, ನಂಗೆ ಇಂಟ್ರೆಸ್ಟು ಸ್ವಲ್ಪ. ನೀನು ನೋಡು ಆಮೇಲೆ ವಿಡಿಯೋ ಮಾಡು ಅಂತಂತಾರೆ. ನಾನು ನೋಡ್ತಾ ಹಾಗೆ ನಿಮಗೂ ಕೂಡ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿದೆ ಅಲ್ಲ ಎಲ್ಲ. ಸುಮಾರು 1400 ವರ್ಷಗಳ ಇತಿಹಾಸ ಹೊಂದಿರುವ ತೆಲಂಗಾಣದ ವರಂಗಲ್ ಈ ಒಂದು ವಿಶೇಷ. 1000 ಸ್ತಂಭಗಳ ದೇವಾಲಯದ ಇತಿಹಾಸ ಏನು ಗೊತ್ತಾ? ಈ ದೇವಾಲಯವನ್ನು ಕ್ರಿಸ್ತ ಶಕ 1163ರಲ್ಲಿ ಕಾಕತೀಯ ರಾಜ ರುದ್ರದೇವ ನಿರ್ಮಿಸಿದ್ರಂತೆ. ಹಿಸ್ಟ್ರಿ ಓದಿರ್ತೀರಲ್ವಾ? ಇದನ್ನು ಶ್ರೀ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ದೇವಾಲಯವು ತ್ರಿಕೂಟಾಲಯ ಶೈಲಿಯಲ್ಲಿ ನಿರ್ಮಾಣವಾಗಿದ್ದು, ಇಲ್ಲಿ 3 ಮುಖ್ಯ ದೇವತೆಗಳಾದ ಶಿವ, ವಿಷ್ಣು ಹಾಗೂ ಸೂರ್ಯದೇವರನ್ನು ಆರಾಧನೆ ಮಾಡ್ತಾರಂತೆ. ಇದು ನಾವಿವಾಗ ಇರೋ ಜಾಗ ಸೂರ್ಯದೇವರು ಇದು ಅನಿಸುತ್ತೆ. ದೇವಾಲಯದ ಹೆಸರು 1000 ಸ್ತಂಭಗಳ ದೇವಾಲಯ ಪ್ರಸಿದ್ಧಿಯಾಗಿರೋ ಕಾರಣ ಒಳಭಾಗದಲ್ಲಿ ಮತ್ತು ಮಂಟಪಗಳಲ್ಲಿ 100 ಸುಂದರವಾಗಿ ಕೆತ್ತಿದ ಸ್ತಂಭಗಳಿರುವ ವಿಶಿಷ್ಟ ವಿನ್ಯಾಸವಾಗಿದೆ. ಕಾಕತೀಯ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆಯಾಗಿರುವ ಈ ದೇವಾಲಯದಲ್ಲಿ ನಕ್ಷತ್ರಾಕಾರದ ವಿನ್ಯಾಸ, ಕಲ್ಲಿನ ಜಾಲರಿಗಳು, ಅದ್ಭುತ ಶಿಲ್ಪಗಳು ಹಾಗೂ ಒಂದೇ ಕಲ್ಲಿನಲ್ಲಿ ಕೆತ್ತಿದ ಭವ್ಯ ನಂದಿ ತೋರಿಸಿದ್ನಲ್ಲ ಈಗಾಗಲೇ, ಆ ನಂದಿ ಒಂದೇ ಕಲ್ಲಲ್ಲಿ ಕೆತ್ತಿದಾರಂತೆ ನೋಡಿ. ಇವಾಗ ಹೋಗ್ತೀವಿ ಮತ್ತೆ ಅಲ್ಲೇನೆ. ನಂದಿ ಮಾತ್ರ ಆಕರ್ಷಣೆ. ಅಲ್ಲಿ ಇರೋದು ಮಾತ್ರ ನಿಜವಾಗ್ಲೂ ನೋಡಿದ್ವಲ್ಲ, ನಂದಿ ಹತ್ರನೇ ಇರೋಣ ಅಂತ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ ನಂದಿ ಜೊತೆ ಇರೋಕ್ಕೆ. ನಂತರ ಕಾಲದಲ್ಲಿ ದಾಳಿ ಮಾಡಿದ್ದಾರೆ, ಇದಕ್ಕೆ ಎಲ್ಲ ಹಾಳಾಗ್ಬಿಟ್ಟಿದೆ ಎಲ್ಲ. ಇನ್ನು ಮುಂದೆ ತೋರಿಸ್ತೀನಿ. ಅಲ್ಲೆಲ್ಲ ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಇದು ಒಂದು ಭಾರತದ ಪ್ರಮುಖ ಪಾರಂಪರಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ನಿರ್ಮಾಣ ವರ್ಷ ಕ್ರಿಸ್ತಶಕ 1163. ನಿರ್ಮಾಪಕ ಕಾಕತೀಯ ರಾಜ ರುದ್ರದೇವ. ಮುಖ್ಯ ದೇವತೆಗಳು ಶಿವ, ವಿಷ್ಣು, ಸೂರ್ಯದೇವ. ಒಂದೇ ಕಲ್ಲಿನಲ್ಲಿ ಕೆತ್ತಿದ ಅದ್ಭುತ ನಂದಿ. ಕಾಕತೀಯ ಶಿಲ್ಪಕಲೆಯ ಅತ್ಯುತ್ತಮ ಮಾದರಿ. ಸ್ಥಳ ಹನುಮಕೊಂಡ, ವರಂಗಲ್, ತೆಲಂಗಾಣ. ಮಿಸ್ ಮಾಡಬೇಡಿ. ನೀವು ಯಾವಾಗಲಾದ್ರು ಬಂದರೆ ನೋಡ್ಕೊಂಡು ಹೋಗಿ ಒಂದು ಸಲ. ಒಳಗಡೆ ಮಾತ್ರ ಕಲ್ಲುಗಳ ದೇವಸ್ಥಾನ ಅಲ್ಲ, ಒಳಗಡೆ ತಣ್ಣಗೆ ಇದೆ. ಹೊರಗಡೆ ಬಂದ ತಕ್ಷಣ ಸ್ವಲ್ಪ ಶೆಕೆ ಅನಿಸುತ್ತೆ. ಆದರೆ ಬಿಸಿಲು ಕಾಲಕ್ಕಿಂತ ಫೆಬ್ರವರಿ ಆ ಟೈಮಲ್ಲಿ ಹೋದರೆ ಚೆನ್ನಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಬರ್ಬೋದು. ಆರಾಮಾಗಿ ಎಲ್ಲ ನೋಡಿಕೊಂಡು ಓಡಾಡಿಕೊಂಡು ಬರ್ಬೋದು. ಒಂದು ದಿವಸದ ಟ್ರಿಪ್ ಆಗುತ್ತೆ. ಹೈದ್ರಾಬಾದಿಗೆ ಬಂದರೆ ಅಲ್ಲಿಂದ ವರಂಗಲ್ ನೋಡಿ ಪ್ಲ್ಯಾನ್ ಮಾಡಿ. ಜಾಸ್ತಿ ರಶ್ ಏನಿರಲಿಲ್ಲ. ಮಂಗಳವಾರ ಜಾಸ್ತಿ ರಶ್ ಇರುತ್ತೇನೋ ಅಂತ ಯೋಚನೆ ಮಾಡ್ಕೊಂಡು ಹೋದ್ವಿ, ಆದರೆ ರಶ್ ಇರಲಿಲ್ಲ. ಮೆಟ್ಲುಗಳನ್ನು ಹತ್ತಬೇಕಂದ್ರೆ ಎತ್ತರವಾದ ಮೆಟ್ಲುಗಳಿದಾವೆ ನೋಡಿ. ದೇವಸ್ಥಾನಕ್ಕೆ ಮೇಲೆ ಹತ್ತಬೇಕಂದ್ರೆ ಎತ್ತರ ಇದೆ ಮೆಟ್ಲು. ನಮಗೇನು ಸುಸ್ತು ಅನಿಸ್ಲಿಲ್ಲ. ಆರಾಮಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಬಂದ್ವಿ. ಇವಾಗ ನಾವು ವರಂಗಲ್ಲಿನ ಈ ಸ್ತಂಭ ಗುಡಿ ಆಯ್ತಲ್ವ. ವರಂಗಲ್ ನಗರವನ್ನು ಕಾಕತೀಯ ರಾಜರು ತಮ್ಮ ರಾಜಧಾನಿಯಾಗಿ ಅಭಿವೃದ್ಧಿಪಡಿಸಿದರು. ಕೋಟೆಯ ನಿರ್ಮಾಣವನ್ನು ರಾಜ ಗಣಪತಿ ದೇವ ಆರಂಭಿಸಿದರು. ನಂತರ ರಾಣಿ ರುದ್ರಮ್ಮದೇವಿ ಮತ್ತು ಎರಡನೇ ಪ್ರತಾಪರುದ್ರನನ್ನು ಕೋಟೆಯನ್ನು ವಿಸ್ತರಿಸಿ ಬಲಪಡಿಸಿದರು. ಕ್ರಿಸ್ತಶಕ 1323ರಲ್ಲಿ ದೆಹಲಿ ಸುಲ್ತಾನತ್ತು ಸೇನೆಯ ದಾಳಿಯ ನಂತರ ಕೋಟೆಯ ಬಹುಭಾಗ ಹಾನಿಗೊಳಗಾಯಿತು ನೋಡಿ. ಇಲ್ಲೆಲ್ಲರೂ ಇದ್ದರೂ ಕೂಡ
ಇಷ್ಟು ಹಾಳು ಮಾಡಿದ್ದಾರೆ. ಎಲ್ಲ ಒಡೆದೊಡ್ದು ಪೀಸ್ ಮಾಡಿ ಹಾಕಿಬಿಟ್ಟಿದ್ದಾರೆ. ನೋಡೋಕ್ಕೆ ಬೇಜಾರಾಗುತ್ತೆ. ಇನ್ನೂ ಮುಂದೆ ಹೋಗ್ತೀವಲ್ವ, ಕೋಟೆ ಹತ್ರ ಅಲ್ಲ, ಅಲ್ಲೆಲ್ಲ ತೋರಿಸ್ತೀನಿ. ವೀಡಿಯೋನ ನೋಡಿ ಮಿಸ್ ಮಾಡಬೇಡಿ. ಅಲ್ಲಿ ನಾವು ಆಲ್ರೆಡಿ ಒಂದು ಸಲ ನೋಡಿದ್ದೀವಿ, ವೀಡಿಯೋ ಮಾಡಿರಲಿಲ್ಲ. ಈಗ ನಾವು ಮತ್ತೆ ಅಲ್ಲಿ ಹೋಗ್ತಾ ಇದ್ದೀವಲ್ವ ಇವತ್ತು, ಅಲ್ಲಿ ತೋರಿಸ್ತೀನಿ. ಮಿಸ್ ಮಾಡ್ಕೋಬೇಡಿ. ನಿಜವಾಗ್ಲೂ ಒಂದೊಂದು ಕಲ್ಲಲ್ಲೂ ಯಾವ ಥರ ಕೆತ್ತಿದ್ದಾರೆ ಶಿಲ್ಪಿಗಳು ಅಂತಂದರೆ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ನಮಗೆ ಒಂದು ಡ್ರಾಯಿಂಗ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂಥದ್ದು ಅಷ್ಟೊಂದು ಕಲ್ಲಲ್ಲಿ ಕಟ್ಟಿದ್ದಾರೆ. ನಂದಿ ಜೊತೆ ನಮ್ಮದು ಒಂದು ಸೆಲ್ಫಿ ಆಯಿತು, ಹಾಗೆ ಒಂದು ವಿಡಿಯೋ ಕೂಡ ಕಂಪ್ಲೀಟಾಗಿ ಆಯಿತು. ನಂದಿ ಎಷ್ಟು ಚೆನ್ನಾಗಿದ್ದಾನೆ ನೋಡಿ. ನಂದಿ ಆಹನಮೇವಚ. ವಾಸ್ತುಶಿಲ್ಪದ ವಿಶೇಷತೆ ಏನಂತಂದರೆ, ಕೋಟೆಯ ಪ್ರಮುಖ ಆಕರ್ಷಣೆ 4 ಭವ್ಯ ಕಲ್ಲಿನ ಕಾಕತೀಯ ಕಲಾ ತೋರಣಗಳು. ಕೋಟೆಯ 3 ಹಂತದ ರಕ್ಷಣಾ ಗೋಡೆಗಳನ್ನು ಹೊಂದಿತ್ತು. ಒಳಭಾಗದಲ್ಲಿ ಶಿವ ದೇವಾಲಯದ ಅವಶೇಷಗಳು, ಸುಂದರ ಕಲ್ಲಿನ ಶಿಲ್ಪಗಳು ಮತ್ತು ಸ್ತಂಭಗಳು ಇವೆ. ಒಳಗಡೆ ಮಾತ್ರ ದೇವಸ್ಥಾನದೊಳಗಡೆ ಎದುರುಗಡೆ ಕೂಡ ನಂದಿ ಇರಬೇಕಲ್ಲ, ನಂದಿ ಹೊರಗಡೆ ಇದ್ದಾನೆ. ಅಲ್ಲಿ ಒಳಗಡೆ ಈಶ್ವರನ ಎದುರುಗಡೆ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಅಂತೂ ನೋಡಿದ್ವಿ ಅಷ್ಟೇ ನಾವು. ನೋಡ್ಕೊಂಬಂದು ನಂದಿ ಹತ್ರ ಕೂತ್ಕೊಳ್ಳೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಂದಿ ಹತ್ರ. ಇಲ್ಲಿಂದ ನೆಕ್ಸ್ಟ್ ನಮ್ಮ ಪ್ಲಾನು ಊಟ ಮಾಡಿಬಿಟ್ಟು, ಉಡುಪಿ ಹೋಟೆಲ್ ಇದೆ ಪಕ್ಕದಲ್ಲೇ, ಉಡುಪಿ ಹೋಟೆಲ್ ಇದೆ ಅಂತಾಯಿತು, ಅಲ್ಲಿಗೆ ಹೋಗೋಣ ಅಂತ ಇಬ್ಬರು ಡಿಸ್ಕಷನ್ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಬಿಟ್ಟು ನೆಕ್ಸ್ಟು ಇನ್ನೊಂದು ಏನಂದರೆ ಕೋಟೆ ಇದೆ, ವರಗಲ್ ಹನುಮಕೊಂಡ ಕೋಟೆ, ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ಇಲ್ಲಿ ನೋಡಿ, ಇಲ್ಲೊಂದು ಕತೆ ಹೇಳಿದ್ದೀನಿ ನಾನು, ಇಷ್ಟು ಮುಂಚೆ ಹೇಳಿದರೆ ಇನ್ನೊಂದು ಸಲ ಕೇಳಿ ನೋಡಿ. ಈಗ ನಾವು ಭದ್ರಕಾಳಿ ದೇವಸ್ಥಾನ, ಭದ್ರಕಾಳಿ ಅಮ್ಮನವ್ರನ್ನ ನೋಡ್ಕೊಂಬಂದ್ವಿಲ್ವಾ, ಅದರ ಎತ್ತರ ಇದೆಯಂತೆ. ಎಷ್ಟು ಗೊತ್ತಾ? 2.7 ಮೀಟ್ರ್ ಎತ್ತರ ಇದೆಯಂತೆ ಅದು. ನೋಡಿ ಕಂಬ ಎಷ್ಟು ಜೋಡಣೆ ಯಾವ ಥರ ಮಾಡಿದ್ದಾರೆ ಅಂತ. ಎಷ್ಟು ಜೋಡಿಸಿ ನಮಗೊಂದು ಸರಿಯಾಗಿ ಏನಾದರೂ ಒಂದು ಗಿಡ ನೆಡಬೇಕು, ಆ ಥರ ಏನಾದ್ರು ಮಾಡಬೇಕಂದ್ರೆ ಆಗಲ್ಲ ಅಂಥದ್ದು. ಎಷ್ಟು ಕೆಲಸ, ಹಿಂದೆ ಏನು ಸಲಕರಣೆಗಳು ಯಂತ್ರಗಳು ಯಾವುದೂ ಇಲ್ಲದೇ ಯಾವ ಥರ ಮಾಡಿರ್ಬೋದು ಈ ಗುಡಿನ ಅಂತ ಯೋಚನೆ ಮಾಡಿ. ಇದನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೇಕಲ್ವ. ಈಗಂತೂ ಎಲ್ಲೂ ಯಾರು ಏನೂ ಮಾಡ್ತಾಯಿಲ್ಲ ಅಂಥದ್ದು. ಇವಾಗ ಹಿಂದೆ ನಮಗೆ ಕೊಟ್ಟಿರೋದು, ಆ ಸಾವಿರಾರು ವರ್ಷದ ಹಿಂದೆ ಕೊಟ್ಟಿರೋ ಇಂಥ ಒಂದು ಶಿಲೆಗಳು, ಶಿಲ್ಪ ಕಲೆಗಳನ್ನು ಉಳಿಸ್ಕೋಬೇಕು ಇರೋದನ್ನು. ಇಲ್ಲಿ ನನಗೆ ಫೋಟೋ ಮಾಡಬೇಡಿ ಹಾಗೆ ಹೀಗೆ ಅಂತಂದರು. ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಹಾಗೆ ಹೊರಗಡೆಯಿಂದನೇ ಎಲ್ಲ ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿದಷ್ಟು ನೋಡೋಣ ಅಂತ ಅನಿಸುತ್ತೆ. ಇವಾಗ ನೆಕ್ಸ್ಟ್ ನಾವು ಇಲ್ಲಿಂದ ಊಟ ಮಾಡಿ, ಹಾಗೆ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ಕೊಳ ಕೂಡ ಇದೆ, ಚೆನ್ನಾಗಿದೆ ಅದು ಕೂಡ. ಅದನ್ನು ನೋಡಿಬಿಟ್ಟು ಕೊಳ ನೋಡಬೇಕು. ನಮಗೆ 3:15 ಟ್ರೈನ್ ಹೈದರಾಬಾದಿಗೆ. ಇಲ್ಲಿಂದ ವಾಪಸ್ ರಿಟರ್ನ್ ಟ್ರೈನು 3:15 ಅಷ್ಟರೊಳಗೆ ನಾವು ಎಲ್ಲದನ್ನು ಕವರ್ ಮಾಡಿಕೊಂಡು ಹೊರಡಬೇಕು. ಒಂದು ದಿನದ ಟ್ರಿಪ್ ಆಗಿರೋದ್ರಿಂದ ಸ್ಪೀಡಾಗಿ ಎಲ್ಲ ಅಲ್ಲಿ ಸ್ವಲ್ಪ ತೋರಿಸ್ತಾ ಹೋಗ್ತಾ ಇದ್ದೀವಿ. ಆದರೂ ಪರವಾಗಿಲ್ಲ, ಎಲ್ಲ ಕವರ್ ಮಾಡಿದ್ದೀನಲ್ವ. ನೀವೇ ನೋಡಬೇಕಷ್ಟು ಬಿಟ್ಟರೆ ನಾನು ಕವರ್ ಮಾಡೋಷ್ಟು ಮಾಡಿದ್ದೀನಿ ನೋಡಿ. 1000 ಸ್ತಂಭಗಳ ಗುಡಿ, 1000 ನದಿಗಳು ಸೇರಿದರೇನು ಸಾಗರಕ್ಕೆ ಸಮನಾಗುವುದೇನು ಅಂತ. 1000 ಕಂಬಗಳು ಸೇರಿ ಒಂದು ಗುಡಿಯಾಗಿದೆ ಇದು. ಎಲ್ಲ ಒಡೆದಾಕಿರೋದು ನೋಡಿ, ಎಷ್ಟು ಒಡೆದಾಕಿದ್ದಾರೆ ಅಂತ. ಏನು ಹಾಳು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರಿಗೆ ಎಷ್ಟು ಕಕ್ಷೆ ಇರ್ಬೋದು ಆವಾಗಿನ ಕಾಲದಲ್ಲಿ. ಇಲ್ಲಿ ಅಲ್ಲ, ಇನ್ನೂ ಮುಂದೆ ತೋರಿಸ್ತೀನಿ ನಾನು. ಅಬ್ಬಾ,
ಎಷ್ಟಂದರೆ ಕಾರ್ನರೆಲ್ಲ ನೋಡಿ ಯಾವುದ್ರಲ್ಲೂ ಮುಖ ಇರಲ್ಲ, ಏನಿರಲ್ಲ, ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಒಂದು ರೌಂಡ್ ಬಂದಿದ್ದೀನಿ ನಾನಿವಾಗ ಕಂಪ್ಲೀಟಾಗಿ. ಅವನಿಗೆ ಸವಾರಿ ಬರ್ತಾರೆ ಇಲ್ಲಿ ಬಂದರೆ ಕುರ್ಕೊಂಡು ಬರ್ತಾ ಹೋಗ್ಬೇಕು. 20 ರೂಪಾಯಿ 40 ರೂಪಾಯಿ. ಹೇಳ್ತಾ తెలంగాణ ఇది తెలంగాణ రాజముద్రలో ఉన్న స్తూపం. ఇది కాకతీయుల కాలం నుంచి వరంగల్ కాకతీయుల కాలంలో నుంచి వాళ్ళ సింహద్వారం గుర్తు. ఇది రాజముద్ర తెలంగాణ. ಇದು ನೋಡಕ್ ಬಂದಿಲ್ಲ ನಾವು. ಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರಲ್ಲ, ಸ್ಟಿಕ್ ಕಟ್ ಮಾಡಿದ್ದಾರೆ. ಎಲ್ಲ ಹಾಳು ಮಾಡಿ ಹೋಗಿದ್ದಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗೋಲ್ಡಲ್ಲಿ ಬೇಕಾದ್ರೂ ಮಾಡ್ಬೋದಿತ್ತಂತೆ. ಗೋಲ್ಡಲ್ಲಿ ಮಾಡಿದ್ರೆ ಹಿಂಗೆ ಈ ಥರ ಇದೇ ಹೋಗಿದೆ, ಗೋಲ್ಡ್ ಬಿಡ್ತಾ ಇದ್ರ. ಅದಕ್ಕೆ ಕಲ್ಲಲ್ಲಿ ಮಾಡಿದ್ದು. ಆದ್ರೆ ಕಲ್ಲನ್ನು ಏನು ಮಾಡೋಕ್ಕಾಗಲ್ಲ ಅಂತ ಈ ಥರ ಹಾಳು ಮಾಡಿ ಹೋಗಿದಾರಂತೆ ನೋಡಿ. ಅಲ್ಲ ಇನ್ನೊಂದ್ಸಾರಿ ಮಾಡಲಿ ಅಂತ ಏನೋ ಸಿಕ್ಕಿಲ್ಲಲ್ಲ, ಅದಕ್ಕೋಸ್ಕರ. ಅಲ್ಲ ಒಳಗಡೆ ಹೋಗ್ಬೇಕು ಫೋರ್ಟ್ ಅಂದ್ರೆ. ಕೋಟೆ ಲೋಪಲ್ ನಾವು ನಿಂಗ ವಿಡಿಯೋ